ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡ್ತಿರೋದು ಒಂದು ತುಂಬಾನೇ ಆಸಕ್ತಿದಾಯಕ ವಿಷಯದ ಬಗ್ಗೆ. ಹೌದು. ಇದು ವಿಜಯೇಂದ್ರ ರಾಮನಾಥ ಭಟ್ರು ಬರೆದಿರುವ ಸಾಂಧ್ಯಾವಂದನೆಯ ಅಂತರಂಗ ಅನ್ನೋ ಒಂದು ದೊಡ್ಡ ಪುಸ್ತಕದ ಒಂದು ಚಿಕ್ಕ ಭಾಗ. ಅದರ ಹೆಸರು ಮದುವೆ ಸಮಸ್ಯೆ ಪರಿಹಾರಕ್ಕಾಗಿ ಪ್ರಾರ್ಥನೆ. ಹೌದು. ಮೊದಲಿಗೆ ಕೇಳೋಕೆ ಇದೇನೋ ಧಾರ್ಮಿಕ ವಿಚಾರ ಅಂತ ಅನಿಸಬಹುದು. ಕರೆಕ್ಟ್. ಆದರೆ ಲೇಖಕರು ಇದನ್ನ ಇವತ್ತಿನ ಒಂದು ತುಂಬಾನೇ ಸಾಮಾನ್ಯ ಸಮಸ್ಯೆಯಾದ ಮದುವೆ ವಿಳಂಬಕ್ಕೆ ಜೋಡಿಸಿದ್ದಾರೆ. ನಿಖರವಾಗಿ. ಇಲ್ಲಿ ಕುತೂಹಲಕಾರಿ ಅಂಶ ಅಂದ್ರೆ ಗಾಯತ್ರಿ ಮಂತ್ರದಂತಹ ಒಂದು ಶ್ರೇಷ್ಠ ವೈದಿಕ ಮಂತ್ರವನ್ನು ನಮ್ಮ ದಿನನಿತ್ಯದ ಸವಾಲುಗಳಿಗೆ ಹೇಗೆ ಬಳಸಬಹುದು ಅಂತ ಬಹಳ ವಿವರವಾಗಿ ತೋರಿಸಿದ್ದಾರೆ. ಹೌದು, ಇದು ಬರೀ ಆಚರಣೆ ಅಲ್ಲ, ಅದೊಂದು ಮಾನಸಿಕ ಚೌಕಟ್ಟು ಅಂತ ಅನ್ಸುತ್ತೆ. ಖಂಡಿತ. ಇದು ಧಾರ್ಮಿಕ ಆಚರಣೆಯನ್ನ ವೈಯಕ್ತಿಕ ಚಿಂತನೆಯೊಂದಿಗೆ ಹೇಗೆ ಜೋಡಿಸಬಹುದು ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ. ಸರಿ, ಹಾಗಿದ್ರೆ ಅಲ್ಲಿಂದಾನೇ ಶುರು ಮಾಡೋಣ. ನಗಾಯತ್ರ್ಯಾಹ ಪರಮಂತ್ರಂ ಅಂತಾರಲ್ಲ, ಅಂದ್ರೆ ಗಾಯತ್ರಿಗಿಂತ ಶ್ರೇಷ್ಠ ಮಂತ್ರ ಇಲ್ಲ ಅಂತ. ಅದರ ಮೂಲ ಉದ್ದೇಶ ಬುದ್ಧಿಶಕ್ತಿಯನ್ನು ಪ್ರಚೋದಿಸಲಿ ಅಂತ. ಅದನ್ನ ಮದುವೆಯಂತಹ ಒಂದು ಲೌಕಿಕ ವಿಷಯಕ್ಕೆ ಹೇಗೆ ಜೋಡಿಸೋಕೆ ಸಾಧ್ಯ? ಲೇಖಕರು ಇದನ್ನ ಹೇಗೆ ಸಮರ್ಥಿಸ್ತಾರೆ? ಇದು ಬಹಳ ಒಳ್ಳೆ ಪ್ರಶ್ನೆ. ಲೇಖಕರು ಇದಕ್ಕೊಂದು ಸ್ಪಷ್ಟವಾದ ಅಡಿಪಾಯ ಹಾಕ್ತಾರೆ ನೋಡಿ. ಗಾಯತ್ರಿ ಮಂತ್ರದ ಮೂಲ ಪ್ರಾರ್ಥನೆಯೇನು? ಧಿಯೋ ಯೋ ನಃ ಪ್ರಚೋದಯಾತ್, ನಮ್ಮ ಬುದ್ಧಿಯನ್ನು ಪ್ರೇರೇಪಿಸುವಂತ. ಹೌದು. ಜಗತ್ತಿನಲ್ಲಿ ಯಾವುದೇ ಕೆಲಸ ಆಗ್ಬೇಕಿದ್ರೂ ಮೊದಲು ನಮ್ಮ ಬುದ್ಧಿ, ನಮ್ಮ ಯೋಚನೆ ಸರಿಯಾದ ದಿಕ್ಕಿನಲ್ಲಿ ಹೋಗ್ಬೇಕು ಅಲ್ವಾ? ನಿಜ. ದೈವಿಕ ಪ್ರೇರಣೆ ಬೇಕು. ಅದೇ ಪಾಯಿಂಟ್. ಒಂದು ಒಳ್ಳೆ ಕರಿಯರ್ ಬೇಕು ಅಂದ್ರೂ ಅದಕ್ಕೆ ಬೇಕಾದ ಬುದ್ಧಿ ಬೇಕು. ಆರೋಗ್ಯ ಬೇಕು ಅಂದ್ರು ಅದಕ್ಕೆ ಬೇಕಾದ ಜೀವನ ಶೈಲಿ ನಡೆಸುವ ಪ್ರೇರಣೆ ಬೇಕು. ನಿಖರವಾಗಿ. ಯಾವುದೇ ಫಲ ಸಿಗಬೇಕಾದ್ರೂ ಅದಕ್ಕೆ ಪೂರಕವಾದ ಬುದ್ಧಿಶಕ್ತಿಯ ಪ್ರಚೋದನೆ ಮೊದಲು ಆಗ್ಬೇಕು. ಓಹ್. ಹಾಗಾಗಿ ಆ ಮೂಲ ಪ್ರಾರ್ಥನೆಯ ಚೌಕಟ್ಟಿನಲ್ಲೇ ನಾವು ಯಾವುದೇ ನಿರ್ದಿಷ್ಟ ಕೋರಿಕೆಯನ್ನ, ಉದಾಹರಣೆಗೆ ಮದುವೆ, ಭಗವಂತನ ಮುಂದೆ ಇಡಬಹುದು ಅಂತ ಲೇಖಕರು ಹೇಳ್ತಾರೆ. ಈಗ ಸ್ಪಷ್ಟವಾಯ್ತು. ಅಂದ್ರೆ ಇದು ಸುಮ್ನೆ ಏನನ್ನೋ ಕೇಳೋದಲ್ಲ, ಅದನ್ನ ಪಡೆಯೋಕೆ ಬೇಕಾದ ಯೋಗ್ಯತೆ ಮತ್ತು ದಾರಿಯನ್ನ ತೋರಿಸೋವಂತ ಕೇಳೋ ರೀತಿ. ಹೌದು ಹೌದು. ಗಾಯತ್ರಿಯ ಮೂಲಕ ಎಲ್ಲಾ ಪ್ರಾರ್ಥನೆಗಳನ್ನು ಭಗವಂತನಿಗೆ ಸಲ್ಲಿಸೋಣ ಅಂತ ಅವರೇ ಸ್ಪಷ್ಟವಾಗಿ ಬರೀತಾರೆ. ಇದು ಬಹಳ ಆಳವಾದ ವಿಚಾರ. ಹಾಗಾದ್ರೆ ಲೇಖಕರು ಯಾಕೆ ನಿರ್ದಿಷ್ಟವಾಗಿ ಮದುವೆ ಸಮಸ್ಯೆಯನ್ನೇ ಆರಿಸ್ಕೊಂಡ್ರು? ಆ ಸಮಸ್ಯೆಯ ಬಗ್ಗೆ ಮೂಲದಲ್ಲಿ ಏನ್ ಹೇಳಿದ್ದಾರೆ? ಹೌದು, ಇಲ್ಲಿ ಲೇಖಕರು ಸಮಾಜದ ಒಂದು ವಾಸ್ತವ ಚಿತ್ರಣವನ್ನೇ ನಮ್ಮುಂದಿಡ್ತಾರೆ. ಅವರ ಪ್ರಕಾರ ಇವತ್ತಿನ ಕಾಲದಲ್ಲಿ ಗೃಹಸ್ಥಾಶ್ರಮ ಅಂದ್ರೆ ಮದ್ವೆಯಾಗಿ ಸಂಸಾರ ನಡೆಸೋದು ಬಹುತೇಕರಿಗೆ ಅನಿವಾರ್ಯ. ಸರಿ. ಯಾಕಂದ್ರೆ ಹಿಂದೆ ಇದ್ದ ಹಾಗೆ ಬ್ರಹ್ಮಚರ್ಯ ಅಥವಾ ಸನ್ಯಾಸ ಪಾಲಿಸೋದು ಇವತ್ತು ಬಹಳ ಕಷ್ಟ. ಆದ್ರೆ ಇಲ್ಲೊಂದು ವಿಚಿತ್ರ ವಿಪರ್ಯಾಸ ಇದೆ ಅಂತ ಅವ್ರು ಗುರ್ತಿಸ್ತಾರೆ. ಅದೇನು? ಯಾರೋ ಆಧ್ಯಾತ್ಮಿಕ ಸಾಧನೆಯಲ್ಲಿ ಸಾಂಪ್ರದಾಯಿಕ ವೃತ್ತಿಗಳಲ್ಲಿದಾರೋ ಅಂಥ ಸಾಧಕ ಯುವಕರಿಗೆ ಮದುವೆ ಆಗೋದೇ ದೊಡ್ಡ ಸವಾಲಾಗಿದೆ ಅಂತ. ಉದಾಹರಣೆಗೆ ಪೌರೋಹಿತ್ಯ, ಜ್ಯೋತಿಷ್ಯ, ಪಾಠ ಪ್ರವಚನ ಮಾಡೋರು, ವೇದಾಧ್ಯಯನ ಮಾಡೋ ಯುವಕರು, ಇವರಿಗೆ ಸಮಾಜದಲ್ಲಿ ಗೌರವ ಇರ್ಬೋದು. ಆದರೆ ಮದುವೆ ಮಾರುಕಟ್ಟೆಯಲ್ಲಿ ಹೌದು, ಮದುವೆ ಮಾರುಕಟ್ಟೆಯಲ್ಲಿ ಇವರನ್ನು ಕನ್ಯರು ಒಪ್ಕೊಳ್ಳೋಕೆ ಹಿಂದೇಟು ಹಾಕ್ತಾರೆ ಅಂತ ಅವ್ರು ಹೇಳೋದು. ಇದು ಕೇವಲ ಆರ್ಥಿಕ ಕಾರಣಕ್ಕ, ಅಂದ್ರೆ ಈ ವೃತ್ತಿಗಳಲ್ಲಿ ಹೆಚ್ಚು ಹಣ ಇಲ್ಲ ಅನ್ನೋ ಕಾರಣಕ್ಕೆ ಮಾತ್ರವಾ, ಅಥವಾ ಬೇರೆನಾದ್ರೂ ಇದೆಯಾ? ಲೇಖಕರು ಇದು ಬರೀ ಆರ್ಥಿಕ ಕಾರಣ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಇದೊಂದು, ಹೇಗ್ ಹೇಳೋದು, ಮೌಲ್ಯಗಳ ಸಂಘರ್ಷ. ಮೌಲ್ಯಗಳ ಸಂಘರ್ಷ. ಹೌದು. ಅವರ ವಿಶ್ಲೇಷಣೆ ಪ್ರಕಾರ ಇವತ್ತಿನ ಹೆಚ್ಚು ಓದಿದ ಆಧುನಿಕ ಹೆಣ್ಣುಮಕ್ಕಳು ಹೆಚ್ಚಾಗಿ ಹಣ, ಐಷಾರಾಮಿ ಜೀವನ ಮತ್ತೆ ಮುಖ್ಯವಾಗಿ ಸ್ವಚ್ಛಂದ ಜೀವನಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಇದರಲ್ಲಿ ತಪ್ಪೇನಿದೆ? ಅದು ಸಹಜವಾದ ನಿರೀಕ್ಷೆ ಅಲ್ವಾ? ಖಂಡಿತ ಅದರಲ್ಲಿ ತಪ್ಪಿದೆ ಅಂತ ಲೇಖಕರು ಹೇಳ್ತಿಲ್ಲ. ಆದ್ರೆ ಈ ನಿರೀಕ್ಷೆಗಳಿದೆಯಲ್ಲ, ಅದು ಆಧ್ಯಾತ್ಮಿಕ ಸಾಧನೆಯನ್ನೇ ಮುಖ್ಯವಾಗಿಟ್ಕೊಂಡು ಸಂಪ್ರದಾಯಬದ್ಧ ಜೀವನ ನಡೆಸೋ ಯುವಕರ ಜೀವನ ಶೈಲಿಗೆ ಹೊಂದಾಣಿಕೆ ಆಗಲ್ಲ. ಅಂದ್ರೆ ಆದ್ಯತೆಗಳೇ ಬೇರೆ ಬೇರೆ. ನಿಖರವಾಗಿ. ಅವರ ಆದ್ಯತೆಗಳು ಬೇರೆ, ಇವರ ಆದ್ಯತೆಗಳು ಬೇರೆ. ಈ ಅಂತರದಿಂದಾಗಿ ಆ ಯುವಕರು ಇವರಿಗೆ ಆಕರ್ಷಕರಾಗಿ ಕಾಣೋದಿಲ್ಲ. ಇದು ಆ ಸಾಧಕ ಯುವಕರಿಗೆ ತೀವ್ರವಾದ ಮಾನಸಿಕ ನೋವು ಕೊಡ್ತಿದೆ ಅಂತ ಮೂಲದಲ್ಲಿ ವಿವರಿಸಲಾಗಿದೆ. ಹಾಗಾದ್ರೆ ಈ ಗಂಭೀರ ಸಮಸ್ಯೆಗೆ ಲೇಖಕರು ನೀಡುವ ಪರಿಹಾರವಾದ್ರೂ ಏನು? ಗಾಯತ್ರಿ ಮಂತ್ರವನ್ನ ಈ ಸನ್ನಿವೇಶದಲ್ಲಿ ಹೇಗೆ ಬಳಸಬೇಕು? ಸುಮ್ನೆ ದಿನಕ್ಕೆ 108 ಸಾರಿ ಜಪ ಮಾಡಿದ್ರೆ ಸಾಕಾಗುತ್ತಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲಿಯೇ ಈ ಪುಸ್ತಕದ ನಿಜವಾದ ವಿಶೇಷತೆ ಇರೋದು.
ಲೇಖಕರು ಯಾಂತ್ರಿಕವಾಗಿ ಮಂತ್ರ ಹೇಳೋದ್ರ ಬಗ್ಗೆ ಮಾತಾಡ್ತಿಲ್ಲ. ಅವರು ಅನುಸಂಧಾನ ಅನ್ನೋ ಒಂದು ಪರಿಕಲ್ಪನೆಯನ್ನ ಮುಂದಿಡ್ತಾರೆ. ಅನುಸಂಧಾನ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ಅನುಸಂಧಾನ ಅಂದ್ರೆ ಮಂತ್ರದ ಪ್ರತಿಯೊಂದು ಪದವನ್ನು ನಮ್ಮ ಸಮಸ್ಯೆಯ ಸನ್ನಿವೇಶಕ್ಕೆ ಅನ್ವಯಿಸಿ ಆಳವಾಗಿ ಚಿಂತಿಸೋದು, ಧ್ಯಾನಿಸೋದು. ಇದೊಂದು ಕ್ರಿಯಾಶೀಲ ಮಾನಸಿಕ ಪ್ರಕ್ರಿಯೆ. ವಾವ್, ಇದು ಸುಮ್ನೆ ದೇವರತ್ರ ಬೇಡ್ಕೊಳ್ಳೋ ಪ್ರಾರ್ಥನೆ ಅಲ್ಲ. ನಮ್ಮ ಸಮಸ್ಯೆಯನ್ನೇ ಬೇರೆ ದೃಷ್ಟಿಕೋನದಿಂದ ನೋಡಕ್ಕೆ ಮಂತ್ರವನ್ನ ಒಂದು ಚೌಕಟ್ಟಾಗಿ ಬಳಸ್ಕೊಳ್ಳೋದು. ಕರೆಕ್ಟ್. ಹಾಗಾದ್ರೆ ಈ ಅನುಸಂಧಾನದ ಹಂತಗಳು ಹೇಗಿವೆ? ಲೇಖಕರು ಗಾಯತ್ರಿ ಮಂತ್ರದ ಮುಖ್ಯ ಪದಗಳನ್ನ ತೆಗೆದುಕೊಂಡು ಒಂದೊಂದಕ್ಕೂ ಹೇಗೆ ಚಿಂತಿಸ್ಬೇಕು ಅಂತ ವಿವರಿಸ್ತಾರೆ. ಮೊದಲನೆಯದು ತತ್ ಅನ್ನೋ ಪದ. ತತ್. ಇದರ ಅನುಸಂಧಾನ ಹೇಗಿರ್ಬೇಕು? ಆ ಸರ್ವಶಕ್ತನಾದ ಭಗವಂತ ಮದುವೆಯಾಗದೆ ನಾನು ಸಂಕಷ್ಟದಲ್ಲಿರುವ ಈ ಸಮಯದಲ್ಲಿ ಮತ್ತು ಈ ಸ್ಥಳದಲ್ಲಿ ಎಲ್ಲವನ್ನೂ ನಿಯಂತ್ರಿಸುವವನಾಗಿದ್ದಾನೆ. ಒಂದು ನಿಮಿಷ. ಅಂದ್ರೆ ಮೊದಲನೇ ಹೆಜ್ಜೆಯೇ ಶರಣಾಗತಿ. ಈ ಸಮಸ್ಯೆ ನನ್ನ ಕೈಯಲ್ಲಿಲ್ಲ, ಆದ್ರೆ ಆತನ ನಿಯಂತ್ರಣದಲ್ಲಿದೆ ಅಂತ ಒಪ್ಕೊಳ್ಳೋದು. ಇದುವೇ ಒಂದು ದೊಡ್ಡ ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತಲ್ವೇ? ಖಂಡಿತ, ಖಂಡಿತ. ಹತಾಶೆಯಿಂದ ಹೊರಬರಲು ಇದು ಮೊದಲ ಹೆಜ್ಜೆ. ಆಮೇಲೆ ಎರಡನೇ ಪದ ಸವಿತುಹ. ಸವಿತುಹ. ಸವಿತೃ ಅಂದ್ರೆ ಸೃಷ್ಟಿಕರ್ತ. ಇಲ್ಲಿನ ಅನುಸಂಧಾನ ಅತ್ಯಂತ ಸುಂದರವಾಗಿದೆ. ಅದೇ ಭಗವಂತ ನನ್ನ ಮೇಲೆ ಕರುಣೆ ತೋರಿ ನನ್ನ ಉದ್ಧಾರಕ್ಕಾಗಿಯೇ ಈ ಸಮಸ್ಯೆಯನ್ನು ಸೃಷ್ಟಿಸಿದ್ದಾನೆ. ಹಾಗೆಯೇ ಇದಕ್ಕೆ ಪರಿಹಾರವನ್ನು ಅವನೇ ಒದಗಿಸ್ತಾನೆ ಅಂತ ಭಾವಿಸ್ಬೇಕು. ಅಂದ್ರೆ ಸಮಸ್ಯೆಯನ್ನು ಒಂದು ಶಾಪ ಅಂತ ನೋಡೋ ಬದಲು ಅದೊಂದು ದೈವಿಕ ಯೋಜನೆಯ ಭಾಗ ಅಂತ ನೋಡ್ಬೇಕಾ? ಹೌದು, ಅಷ್ಟೇ ಅಲ್ಲ. ಲೇಖಕರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಆ ಭಗವಂತನೇ ನಿರ್ದಿಷ್ಟ ಕನ್ಯೆಗೆ ಆಕರ್ಷಕವಾಗಿ ಕಾಣುವಂಥ ಗಂಡಿನ ದೇಹವನ್ನು ಸೃಷ್ಟಿಸ್ತಾನೆ. ಅಷ್ಟೇ ಅಲ್ಲ, ಇವರಿಬ್ಬರನ್ನ ಒಂದುಗೂಡಿಸೋಕ್ಕೆ ಬೇಕಾದ ಮಧ್ಯವರ್ತಿಗಳನ್ನು ಅವನೇ ಸೃಷ್ಟಿಸ್ತಾನೆ. ಹೀಗೆ ಚಿಂತಿಸಬೇಕು. ವಾವ್, ಇದು ಅದ್ಭುತವಾಗಿದೆ. ಅಂದ್ರೆ ಗಂಡು, ಹೆಣ್ಣು, ಮಧ್ಯವರ್ತಿಗಳು ಎಲ್ಲರ ಸೃಷ್ಟಿಗೂ ಭಗವಂತನೇ ಕಾರಣ ಅಂತ ಚಿಂತಿಸೋದು. ಇದು ನಮ್ಮ ಮೇಲಿರೋ ಭಾರ ಇಳಿಸಿ ನಂಬಿಕೆ ಹೆಚ್ಚಿಸುವಂತಿದೆ. ಸರಿ, ಮುಂದಿನ ಪದ ವರೆಣ್ಯಂ. ವರೆಣ್ಯಂ ಅಂದ್ರೆ ಶ್ರೇಷ್ಠವಾದ, ಆಯ್ಕೆ ಮಾಡಲು ಯೋಗ್ಯವಾದದ್ದು. ಓಕೆ. ಇಲ್ಲಿ ಸಾಧಕ ತನ್ನ ಬಗ್ಗೆ ಚಿಂತಿಸಬೇಕು. ಭಗವಂತನು ವರೆಣ್ಯನು. ಆತ ತನ್ನ ಸೌಂದರ್ಯ, ಕೌಶಲ್ಯದಂತಹ ಶ್ರೇಷ್ಠ ಗುಣಗಳನ್ನು ನನ್ನಲ್ಲಿ ಪ್ರತಿಫಲಿಸುವಂತೆ ಮಾಡುತ್ತಾನೆ. ಇದರ ಪರಿಣಾಮವಾಗಿ ನನಗಾಗಿ ನಿಶ್ಚಯಿಸಲ್ಪಟ್ಟ ಕನ್ಯೆಯ ದೃಷ್ಟಿಯಲ್ಲಿ ನಾನು ವರೆಣ್ಯನಾಗಿ, ಅಂದ್ರೆ ಆಯ್ಕೆ ಮಾಡಲು ಯೋಗ್ಯನಾಗಿ ಕಾಣುತ್ತೇನೆ. ಇದು ಬಹಳ ಕುತೂಹಲಕಾರಿಯಾದ ಮಾನಸಿಕ ತಂತ್ರ. ನಾನು ಯೋಗ್ಯನಾಗಬೇಕು ಅಂತ ಒತ್ತಡ ಹಾಕೊಳ್ಳೋ ಬದಲು ನನ್ನಲ್ಲಿರುವ ಯೋಗ್ಯತೆ ನನ್ನದಲ್ಲ, ಅದು ಭಗವಂತನ ಪ್ರತಿಫಲನ ಅಂತ ಭಾವಿಸೋದು. ಸರಿಯಾಗಿ ಹೇಳಿದ್ರಿ. ಇದು ಆತ್ಮವಿಶ್ವಾಸ ಕಳೆದುಕೊಂಡಿರೋ ಯುವಕನಿಗೆ ಧೈರ್ಯ ತುಂಬೋ ಪ್ರಕ್ರಿಯೆ. ಹೌದು. ಮುಂದಿನ ಪದ ಭರ್ಗಃ. ಭರ್ಗಃ ಅಂದ್ರೆ ಪಾಪಗಳನ್ನು ನಾಶ ಮಾಡುವ ತೇಜಸ್ಸು. ಸರಿ. ಇಲ್ಲಿನ ಅನುಸಂಧಾನ ನೇರವಾಗಿದೆ. ಭಗವಂತನು ನನ್ನ ಮದುವೆಗೆ ಅಡ್ಡಿಯಾಗಿರುವ ಕಾಣದ ಕಾರಣಗಳಾದ ಪಾಪರೂಪದ ಪ್ರಾರಬ್ಧ ಕರ್ಮಗಳನ್ನು ನಾಶಪಡಿಸುವವನು ಅಂತ ಚಿಂತಿಸ್ಬೇಕು. ಒಂದು ನಿಮಿಷ. ಪ್ರಾರಬ್ಧ ಕರ್ಮ ಅಂದ್ರೆ ನಮ್ಮ ಕೇಳುಗರಿಗಾಗಿ ಸರಳವಾಗಿ ಹೇಳೋದಾದ್ರೆ ನಮ್ಮ ಹಿಂದಿನ ಜನ್ಮಗಳ ಕರ್ಮಗಳ ಫಲ ಅದು ಈ ಜನ್ಮದಲ್ಲಿ ಅನುಭವಕ್ಕೆ ಬರುತ್ತೆ ಅಂತನಾ? ಹೌದು, ಅದನ್ನೇ. ಎಷ್ಟೋ ಬಾರಿ ಎಲ್ಲವೂ ಸರಿ ಇದ್ರೂ ಕೆಲಸ ಕೈಗೂಡೋದಿಲ್ಲ. ಅದಕ್ಕೆ ಕಾಣದ ಅಡ್ಡಿಗಳು ಕಾರಣವಿರ್ಬೋದು ಅಂತ ನಮ್ಮ ಸಂಸ್ಕೃತಿ ನಂಬುತ್ತೆ. ಆ ಅಡ್ಡಿಗಳನ್ನ, ಆ ಕರ್ಮದ ಫಲವನ್ನ ನಾಶ ಮಾಡುವ ಶಕ್ತಿ ಆ ಭಗವಂತನ ತೇಜಸ್ಸಿಗಿದೆ ಅಂತ ದೃಢವಾಗಿ ನಂಬೋದು ಈ ಹಂತ. ಸರಿ. ಕೊನೆಯದಾಗಿ ದೇವಸ್ಯ. ದೇವ ಅಂದ್ರೆ ಪ್ರೇರೇಪಿಸುವವನು. ಇಲ್ಲಿನ ಅನುಸಂಧಾನ ಈವರೆಗಿನ ಎಲ್ಲಾ ಚಿಂತನೆಗಳನ್ನು ಒಟ್ಟುಗೂಡಿಸುತ್ತೆ. ಅಂತಿಮವಾಗಿ ಕನ್ಯೆ, ವರನಾದ ನಾನು ಮತ್ತು ನಮ್ಮಿಬ್ರನ್ನು ಒಂದುಗೂಡಿಸುವ ಮಧ್ಯವರ್ತಿಗಳು ಎಲ್ಲರೂ, ಹೌದು, ಸಂಬಂಧಪಟ್ಟ ಎಲ್ಲರೂ ಈ ಮದುವೆಗೆ ಅನುಕೂಲಕರವಾಗಿ ವರ್ತಿಸುವಂತೆ ಅವರವರ ಮನಸ್ಸನ್ನು ಪ್ರೇರೇಪಿಸುವನು ಆ ದೇವನೇ ಆಗಿದ್ದಾನೆ. ಅಂದ್ರೆ ಎಲ್ಲಾ ಪಾತ್ರಧಾರಿಗಳ ಮನಸ್ಸಿನಲ್ಲಿ ಸರಿಯಾದ ಆಲೋಚನೆಗಳನ್ನು ತುಂಬಿ ಈ ವಿವಾಹ ಎಂಬ ನಾಟಕವನ್ನು ಸುಖಾಂತ್ಯಗೊಳಿಸುವ ಸೂತ್ರಧಾರ ಆತನೇ ಅಂತ ನಂಬುದು. ನಿಖರವಾಗಿ. ಇದು ಕೇವಲ ಒಂದು ಪ್ರಾರ್ಥನೆ ಅಂತ ಕೇಳಿಸ್ತಿಲ್ಲ. ಇದು ಸಮಸ್ಯೆಯನ್ನು ಸಂಪೂರ್ಣವಾಗಿ ಒಡೆದು ಅದರ ಪ್ರತಿಯೊಂದು ಭಾಗವನ್ನು ದೈವಿಕ ಶಕ್ತಿಯೊಂದಿಗೆ ಜೋಡಿಸುವ ಒಂದು ಆಳವಾದ ಮಾನಸಿಕ ಪ್ರಕ್ರಿಯೆ ಅಂತ ಕಾಣ್ತಿದೆ. ಖಂಡಿತ. ದೇವ್ರೆ, ದಯವಿಟ್ಟು ನನ್ನ ಮದ್ವೆ ಮಾಡಿಸು ಅಂತ ಅಸಹಾಯಕತೆಯಿಂದ ಕೇಳ್ಕೊಳ್ಳೋದಕ್ಕೂ, ನನ್ನ ಈ ಸಮಸ್ಯೆಯ ಪ್ರತಿಯೊಂದು ಹಂತದಲ್ಲೂ ನೀನಿದ್ದು ಅಡೆತಡೆಗಳನ್ನು ನಿವಾರಿಸಿ ಎಲ್ಲರನ್ನೂ ಪ್ರೇರೇಪಿಸು
ಅಂತ ಪ್ರಜ್ಞಾಪೂರ್ವಕವಾಗಿ ಚಿಂತಿಸೋದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಹೌದು ಹೌದು. ಈ ಆಳವಾದ ಚರ್ಚೆಯಿಂದ ನನಗೆ ಸ್ಪಷ್ಟವಾಗ್ತಿರೋದೇನೆಂದ್ರೆ, ಪ್ರಾಚೀನ ಮಂತ್ರಗಳನ್ನ ಕೇವಲ ಯಾಂತ್ರಿಕವಾಗಿ ಪಠಿಸೋ ಬದಲು ಅವುಗಳ ಅರ್ಥವನ್ನ ನಮ್ಮ ಜೀವನದ ಸವಾಲುಗಳಿಗೆ ಅನ್ವಯಿಸಿಕೊಂಡು ಅನುಸಂಧಾನ ಮಾಡಿದಾಗ ಅವು ಹೆಚ್ಚು ಶಕ್ತಿಶಾಲಿ ಆಗಬಲ್ಲವು. ಹೌದು, ಈ ಮೂಲದ ಸೌಂದರ್ಯವೇ ಅದು. ಇದು ಇವತ್ತಿನ ಆಧುನಿಕ ಜೀವನದ ವಾಸ್ತವಿಕ ಸಮಸ್ಯೆಗಳಿಗೂ ನಮ್ಮ ಸನಾತನ ಧರ್ಮದ ತತ್ವಗಳಿಗೂ ನಡುವೆ ಒಂದು ಸೇತುವೆಯನ್ನ ಕಟ್ಟುತ್ತೆ. ನಿಜ. ಇದು ಸಮಸ್ಯೆಗಳನ್ನು ಕಂಡು ದೂರುವ ಬದಲು ಅವುಗಳನ್ನೇ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯ ಅವಕಾಶಗಳಾಗಿ ಹೇಗೆ ಪರಿವರ್ತಿಸಿಕೊಳ್ಳಬಹುದು ಅನ್ನೋದಕ್ಕೆ ದಾರಿ ತೋರಿಸುತ್ತೆ. ಹಾಗಾದ್ರೆ ನಮ್ಮ ಕೇಳುಗರಿಗೆ ಒಂದು ಚಿಂತನೆಗಾಡಿ ಪ್ರಶ್ನೆ. ಈ ಪುಸ್ತಕದಲ್ಲಿ ವಿವರಿಸಿದ ಅನುಸಂಧಾನ ಪದ್ಧತಿಯನ್ನ ಕೇವಲ ವಿವಾಹದ ಸಮಸ್ಯೆಗೆ ಮಾತ್ರ ಸೀಮಿತಗೊಳಿಸಬೇಕೆ? ಅಥವಾ ನಮ್ಮ ಜೀವನದ ಬೇರೆ ಸವಾಲುಗಳಿಗೆ, ಉದಾಹರಣೆಗೆ ಒಂದು ಒಳ್ಳೆ ಕೆಲಸ ಸಿಗದೇ ಇರೋದು, ಆರೋಗ್ಯ ಸಮಸ್ಯೆ ಅಥವಾ ಸಂಬಂಧಗಳಲ್ಲಿನ ಬಿರುಕುಗಳಿಗೂ ಇದೇ ರೀತಿಯಲ್ಲಿ ಅನ್ವಯಿಸಲು ಸಾಧ್ಯವೇ? ಒಳ್ಳೆ ಪ್ರಶ್ನೆ. ನಮ್ಮ ಪ್ರಾರ್ಥನೆಗಳ ಸ್ವರೂಪವನ್ನ ಹೀಗೆ ಕೇವಲ ಕೇಳಿಕೊಳ್ಳುವುದರಿಂದ ಒಂದು ಸಮಸ್ಯೆಯನ್ನು ಬಿಡಿಸುವ ಮಾನಸಿಕ ಪ್ರಕ್ರಿಯೆಯಾಗಿ ಬದಲಾಯಿಸಿಕೊಂಡ್ರೆ ನಮ್ಮ ದೃಷ್ಟಿಕೋನದಲ್ಲಿ ಏನಾದರೂ ಬದಲಾವಣೆಗಳು ಬರಬಹುದು.